ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ 22,400 ಇಂದ 450 ಹತ್ರ ಸಿಕ್ಕರೆ ನಿಫ್ಟಿ ಸ್ಟ್ರಕ್ಚರ್ ಬೇರಿಶ್ ಆಗಿದೆ. ಸೊ ಆ ಲೆವೆಲ್ ಇಂದ ಪುಟ್ ಪೊಸಿಷನ್ ತಗೋಬೇಕು, ಹಾಗೂ ಯಾವುದೇ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 22,400 ಮೇಲೆ ಓಪನ್ ಆಗಿದ್ದು, ಹೈ ಮಾಡಿದ್ದು 22,446. ಅಲ್ಲಿಂದ ಬಂದ ಪ್ರಾಫಿಟ್ ಬುಕಿಂಗ್ ಮೋರ್ ದೆನ್ 500 ಪಾಯಿಂಟ್ಸ್ ಕರೆಕ್ಷನ್ ಕಂಡಿದೆ, ಹಾಗೂ ಎಂಡ್ ಆಫ್ ದ ಡೇ 21,981 ಅಂತ ಕ್ಲೋಸ್ ಆಗಿದೆ. ಹಾಗೂ ನಾವು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ನಿಯರ್ 47,300 ಅಥವಾ 400 ಮಾಡೋದು ಬೇಡ ಅಂತ ಅನ್ಕೊಂಡಿದ್ವಿ. ಆದ್ರಿಂದ ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿತ್ತು, ಹಾಗೂ ನಿಯರ್ 46,900 47,000 ಹತ್ರ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಇಂದ ನಾವು ರಿಕವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಓವರ್ ಆಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರೋ ನೆಗೆಟಿವ್ ಮೂವ್ಮೆಂಟ್ ಇಂದ ಬ್ಯಾಂಕ್ ನಿಫ್ಟಿ 47,000 ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ, ನಿಫ್ಟಿಯ ಇವತ್ತಿನ ಕರೆಕ್ಷನ್ ಗೆ ಕಾರಣ ಮೇನ್ ಆಗಿ ಮ್ಯೂಚುವಲ್ ಫಂಡ್ ಗಳಿಗೆ ರೆಗ್ಯುಲೇಟರಿ ಕಡೆಯಿಂದ ಬಂದ ಇನ್ಸ್ಟ್ರಕ್ಷನ್ಸ್. ಅದ್ರ ಕಾರಣದಿಂದ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕರೆಕ್ಷನ್ ಬಂತು, ಅದನ್ನ ಫಾಲೋ ಮಾಡಿ ನಿಫ್ಟಿನಲ್ಲಿ ಕೂಡ ಕರೆಕ್ಷನ್ ಬಂದಿದೆ. ಇಲ್ಲಿಂದ ಈಗ ನಾವು 14th ಮಾರ್ಚ್ ಗುರುವಾರ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ, ನಿಫ್ಟಿ ಈಗ 22,000 ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಇಲ್ಲಿಂದ ಇಮಿಡಿಯೇಟ್ ಸಪೋರ್ಟ್ ನಿಫ್ಟಿಗೆ ಬರ್ತಾ ಇರೋದು 21,850 ಹತ್ರ. ಇದು 22nd ಫೆಬ್ರವರಿಲೋ ಹಾಗೂ 29th ಫೆಬ್ರವರಿಲೋ 21,800 ಸಪೋರ್ಟ್ ಆಗಿರುತ್ತೆ. ನಿಫ್ಟಿನಲ್ಲಿ 22,800 ಲೆವೆಲ್ ಅಲ್ಲಿ ನಿಫ್ಟಿ ಏನಾದ್ರೂ ಸಿಕ್ಕರೆ ಈ ಲೆವೆಲ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು, ಹಾಗೂ 21,850 ಲೆವೆಲ್ ಅಲ್ಲಿ 50 ಡೇ ಮೂವಿಂಗ್ ಆವರೇಜ್ ಕೂಡ ಬರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ 21,800 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ರಿಕವರಿ ಅಗೇನ್ ಸೈಕಲಾಜಿಕಲ್ ಲೆವೆಲ್ 22,000 ಹತ್ರ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಇನ್ನು ನಿಫ್ಟಿ 21,850 ಹತ್ರ ಏನು ನಾವು ಕಾಲ್ ಪೊಸಿಷನ್ ತಗೊಂಡಿರ್ತೀವಿ, ಅದು ಕೆಳಗಡೆ ಬಂದು 21,800 ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ. ಆಗ ನಿಫ್ಟಿನಲ್ಲಿ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆಗ ನಿಫ್ಟಿಗೆ ಆಪ್ಷನ್ ಚೇನ್ ಪ್ರಕಾರ ಸಪೋರ್ಟ್ 21,700 ಹತ್ರ ಇದೆ. ಸೊ ಸಪೋರ್ಟ್ ತಗೋಬಹುದು, ಅಥವಾ ಈ ಲೆವೆಲ್ ಇಂದ ಕೂಡ ರಿಕವರಿ ಆಗ್ಬೋದು. ಆದ್ರೆ ನಾವು 21,850 ರಿಕವರಿ ಬಂದ್ರೆ ಮಾತ್ರನೇ ಸಿ ಪೊಸಿಷನ್ಸ್ ಬಗ್ಗೆ ಯೋಚನೆ ಮಾಡೋಣ. ಇನ್ನು ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ರಿಕವರಿ ಕಾಣ್ತಾ ಇದ್ರೆ, ನಿಫ್ಟಿ 22,050 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಒಳ್ಳೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ 22,050 ಮೇಲೆ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ರಿಕವರಿ 22,150 ಇಂದ 22,250 ಲೆವೆಲ್ ವರೆಗೂ ನಾವು ರಿಕವರಿ ನೋಡಬಹುದು. ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಹಾಗೂ 10 ಡೇ ಮೂವಿಂಗ್ ಆವರೇಜ್ ನ ನಿಫ್ಟಿ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ಗುರುವಾರ ದಿನ 14th ಮಾರ್ಚ್ ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 46,980 ಹತ್ರ ಬಂದಿದೆ. ಬ್ಯಾಂಕ್ ನಿಫ್ಟಿ ಏನಾದ್ರು 46,880 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ಸ್ ನ ನಾವು ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ಗೆ 46,600 ಮೊದಲನೇ ಸಪೋರ್ಟ್ ಆಗಿರುತ್ತೆ. ಇದು ಬ್ಯಾಂಕ್ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್. ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 46,100 ಹತ್ರ ಬ್ಯಾಂಕ್ ನಿಫ್ಟಿಯ 100 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಈ ಲೆವೆಲ್ಗೆ ಬರ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರು ಆಫ್ಟರ್ 2 PM 46,000 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಆಗ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾದ್ರು ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಹೈಯರ್ ಲೆವೆಲ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂದ್ರೆ, ಬ್ಯಾಂಕ್ ನಿಫ್ಟಿ ಯಾವಾಗ 47,200 ಮೇಲೆ ಬಂದು ಟ್ರೇಡ್ ಆಗಕ್ಕೆ ಶುರು ಆದ್ರೆ ಮಾತ್ರನೇ ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. 47,500 ಹತ್ರ ಒಂದು ಟೆಂಪರರಿ ರೆಸಿಸ್ಟೆನ್ಸ್ ಇರುತ್ತೆ. ಅಲ್ಲಿಂದ 47,800 ಈ ಲೆವೆಲ್ ವರೆಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 47,200 ಮೇಲೆ ಕಾಲು ಅಥವಾ 46,880 ಕೆಳಗಡೆ ಪುಟ್ ಪೊಸಿಷನ್ ತಗೊಳಕ್ಕೆ ಗುರುವಾರ ದಿನ 14th ಮಾರ್ಚ್ ಯೋಚನೆ ಮಾಡೋಣ. ಸೊ ನಾನು ಕೊಟ್ಟಿರೋ ಈ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ
ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ನಾವು ನಿನ್ನೆ ಬ್ಯಾಂಕ್ ನಿಫ್ಟಿ ಐರನ್ ಫ್ಲೈ ಸ್ಟ್ರಾಟಜಿನ ತಗೊಂಡಿದ್ದೆ. ಅದು ಮಾರ್ಕೆಟ್ ಒಂದ್ ಸೈಡ್ ನಮ್ಮ ರೇಂಜ್ ಹೊರಗಡೆ ಕ್ಲೋಸ್ ಆಗಿದ್ದಕ್ಕೆ ನಮ್ಗೆ ಇದರಲ್ಲಿ 1700 ಅಷ್ಟು ಲಾಸ್ ಆಗಿದೆ. ಅಗೇನ್ ನಾವು ಗುರುವಾರಕ್ಕೆ ನಿಫ್ಟಿ ಐರನ್ ಫ್ಲೈ ಸ್ಟ್ರಾಟಜಿನ ತಗೊಂಡು ಹೋಗಿದ್ದೀವಿ. ಸೊ ನಾನು ಕೊಟ್ಟರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಅದರೊಂದಿಗೆ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ